ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವ ಬಂಗಾರವನ್ನ ಬ್ಯಾಂಕ್ ಅಥವಾ ಫೈನಾನ್ಸ್ ನಲ್ಲಿ ಇಟ್ಟು ಸಾಲ ಪಡೆಯುವ ಆಲೋಚನೆಯಲ್ಲಿದ್ದೀರಾ ಅಥವಾ ಈಗಾಗಲೇ ಚಿನ್ನದ ಮೇಲೆ ಸಾಲ ತೆಗೆದುಕೊಂಡಿದ್ದೀರಾ? ಹಾಗಿದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ಇಂದಿನಿಂದ ಜಾರಿಗೆ ಬರುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಚಿನ್ನದ ಸಾಲದ ನಿಯಮಗಳಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಈ ಹೊಸ ರೂಲ್ಸ್ ನಿಮ್ಮ ಜೇಬಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಈಗಾಗಲೇ ಚಿನ್ನ ಇಟ್ಟವರಿಗೆ ಏನ್ ರೂಲ್ಸ್? ಸಾಲ ಸಿಗೋದು ಇನ್ಮುಂದೆ ಕಷ್ಟವಾಗುತ್ತಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತಿನ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ RBI ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ ಅಂತ ನೋಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಸಾಲ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕಗೊಳಿಸಲು ಮತ್ತು ಗ್ರಾಹಕರನ್ನ ವಂಚನೆಯಿಂದ ರಕ್ಷಿಸಲು ಈ ಹೊಸ ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ನೆನಪಿಡಿ, ಈ ನಿಯಮಗಳು ಕೇವಲ ಚಿನ್ನಕ್ಕೆ ಮಾತ್ರವಲ್ಲ, ಬೆಳ್ಳಿಯ ಮೇಲೆ ಪಡೆಯುವ ಸಾಲಕ್ಕೂ ಅನ್ವಯಿಸುತ್ತವೆ. ಈಗ ಮೊದಲನೇ ಮತ್ತು ಪ್ರಮುಖ ಬದಲಾವಣೆ LTV ಲಿಮಿಟ್, ಅಂದ್ರೆ ನಿಮ್ಮ ಚಿನ್ನದ ಮೌಲ್ಯದ ಮೇಲೆ ಎಷ್ಟು ಸಾಲ ಸಿಗುತ್ತೆ ಅನ್ನೋದು. ಇನ್ಮುಂದೆ ನೀವು ಅಡವಿಡುವ ಚಿನ್ನದ ಮೌಲ್ಯದ ಗರಿಷ್ಠ 75% ಮಾತ್ರ ಸಾಲ ಸಿಗಲಿದೆ. ಉದಾಹರಣೆಗೆ, ನಿಮ್ಮ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಇದ್ರೆ ನಿಮಗೆ ಸಿಗೋದು ಗರಿಷ್ಠ 75,000 ಮಾತ್ರ. ಇದು ಬ್ಯಾಂಕ್ಗಳಿಗೆ ರಿಸ್ಕ್ ಕಡಿಮೆ ಮಾಡುತ್ತೆ ನಿಜ, ಆದರೆ ಗ್ರಾಹಕರಿಗೂ ಒಳ್ಳೆಯದು. ಯಾಕಂದ್ರೆ ಸಾಲದ ಹೊರೆ ನಿಮ್ಮ ಮೇಲೆ ಜಾಸ್ತಿ ಆಗೋದನ್ನ ಇದು ತಪ್ಪಿಸುತ್ತೆ. ಎರಡನೆಯದಾಗಿ ಬಡ್ಡಿ ದರದ ವಿಷಯ. ಹೊಸ ನಿಯಮಗಳ ಪ್ರಕಾರ ಬಡ್ಡಿ ದರಗಳು ಸ್ವಲ್ಪ ಏರಿಕೆಯಾಗುವ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂದ್ರೆ NBFCಗಳಲ್ಲಿ, ಅಂದ್ರೆ ಉದಾಹರಣೆಗೆ ಮುಥೂಟ್ ಫಿನಾನ್ಸ್, ಮಣಿಪುರಂ ಫೈನಾನ್ಸ್, ಹೀಗೆ ಬೇರೆ ಬೇರೆ ಫಿನಾನ್ಸ್ಗಳ ಬಡ್ಡಿ ದರ ಗಮನಾರ್ಹವಾಗಿ ಹೆಚ್ಚಾಗಬಹುದು. ಆದ್ದರಿಂದ ನೀವು ಸಾಲ ಪಡೆಯುವ ಮೊದಲು 1ಕ್ಕೆ 2 ಬಾರಿ ಬಡ್ಡಿ ದರವನ್ನ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಬ್ಯಾಂಕ್ ಅಥವಾ ಸಂಸ್ಥೆಯಲ್ಲಿ ದರಗಳು ಬೇರೆ ಬೇರೆ ಇರುತ್ತವೆ. ಮೂರನೆಯ ಪ್ರಮುಖ ಪಾಯಿಂಟ್ EKYC ಅಪ್ಡೇಟ್. ಇನ್ಮುಂದೆ ಗೋಲ್ಡ್ ಲೋನ್ ಪಡೆಯಲು EKYC ಪ್ರಕ್ರಿಯೆ ಕಡ್ಡಾಯ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸರಿಯಾಗಿರಬೇಕು. ದೊಡ್ಡ ಮೊತ್ತದ ನಗದು ವರ್ಗಾವಣೆ ಮಾಡುವಾಗ ಬ್ಯಾಂಕ್ಗಳು ಈಗ ತುಂಬಾ ಆಳವಾಗಿ ಪರಿಶೀಲನೆ ನಡೆಸ್ತವೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಚಿನ್ನದ ಮೌಲ್ಯ ನಿರ್ಣಯ. ಮೊದಲೆಲ್ಲ ಮೌಲ್ಯಮಾಪನದಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗ್ತಿತ್ತು, ಆದ್ರೀಗ RBI ಪ್ರಾಮಾಣಿತ ಮೌಲ್ಯಮಾಪನ ವಿಧಾನವನ್ನ ತಂದಿದೆ. ಅಂದ್ರೆ ನಿಮ್ಮ ಚಿನ್ನದ ಶುದ್ಧತೆ ಮತ್ತು ತೂಕವನ್ನ ಲೆಕ್ಕ ಹಾಕಲು ಒಂದೇ ರೀತಿಯ ಸಿಸ್ಟಮ್ ಇರುತ್ತೆ. ಇದರಿಂದ ಗ್ರಾಹಕರಿಗೆ ಮೋಸವಾಗುವ ಸಂಭವ ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾದ ಎಚ್ಚರಿಕೆ ಅಂದ್ರೆ ಮರುಪಾವತಿ. ಸ್ನೇಹಿತರೆ, ಸಾಲ ತೆಗೆದುಕೊಳ್ಳೋದು ಸುಲಭ, ಆದರೆ ಸರಿಯಾದ ಸಮಯಕ್ಕೆ ಕಂತುಗಳನ್ನ ಕಟ್ಟದಿದ್ರೆ ತೊಂದರೆ ಗ್ಯಾರಂಟಿ. ನೀವು ನಿಗದಿತ ಸಮಯದಲ್ಲಿ ಅಸಲು ಅಥವಾ ಬಡ್ಡಿಯನ್ನ ಪಾವತಿಸದಿದ್ರೆ ಬ್ಯಾಂಕ್ಗಳು ಭಾರಿ ದಂಡ ಹಾಕಲಾಗುತ್ತೆ. ಅಷ್ಟೇ ಅಲ್ಲ, ನೀವು ಸಾಲ ತೀರಿಸದಿದ್ರೆ ನಿಮ್ಮ ಪ್ರೀತಿಯ ಚಿನ್ನವನ್ನ ಬಹಿರಂಗವಾಗಿ ಹರಾಜು ಹಾಕುವ ಅಧಿಕಾರ ಬ್ಯಾಂಕ್ಗಳಿಗಿರುತ್ತೆ. ಹಾಗಾಗಿ ಲೋನ್ ತೆಗೆದುಕೊಳ್ಳುವ ಮುನ್ನ ಅಗ್ರಿಮೆಂಟ್ ಕಾಪಿಯನ್ನ ಪೂರ್ತಿಯಾಗಿ ಓದಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವಿಷ್ಟು ಚಿನ್ನದ ಸಾಲದ ಬಗ್ಗೆ ಬಂದಿರುವ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್. ಯಾವುದೇ ಸಾಲ ತೆಗೆದುಕೊಳ್ಳುವ ಮುನ್ನ ಜಾಗರೂಕರಾಗಿರಿ ಮತ್ತು ಪ್ಲಾನ್ ಮಾಡಿ ಮುಂದುವರಿಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.